ತಿರುಪತಿ ತಿಮ್ಮಪ್ಪ ಕಲಿಯುಗದ ದೈವ, 7 ಬೆಟ್ಟಗಳ ಒಡೆಯ. ಈತನನ್ನ ವೆಂಕಟೇಶ್ವರ, ವೆಂಕಟಾಚಲಪತಿ, ಶ್ರೀನಿವಾಸ, ಬಾಲಾಜಿ, ತಿರುಪತಿ ತಿಮ್ಮಪ್ಪ ಅಂತೆಲ್ಲ ಕರೆಯಲಾಗುತ್ತೆ. ಪ್ರತಿದಿನ ಲಕ್ಷಾಂತರ ಭಕ್ತರು ತಿರುಪತಿಗೆ ಭೇಟಿ ನೀಡ್ತಾರೆ. ಆದ್ರೆ ತಿರುಪತಿ ತಿಮ್ಮಪ್ಪನ ಕೆಲ ರಹಸ್ಯಗಳು ಇನ್ನೂ ನಿಗೂಢವಾಗಿಯೇ ಇವೆ. ಈ ದೇಗುಲದಲ್ಲಿ ಸಂಪತ್ತನ್ನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇದೆ. ಆ ಚಕ್ರದಿಂದಲೇ ತಿರುಪತಿ ತಿಮ್ಮಪ್ಪನ ಸಂಪತ್ತು ದಿನದಿಂದ ದಿನೇ ದುಪ್ಪಟ್ಟಾಗ್ತಾ ಇರೋದು. ಅಷ್ಟಕ್ಕೂ ಆ ಧನಾಕರ್ಷಣೆಯ ಚಕ್ರ ದೇವಾಲಯದ ಯಾವ ಭಾಗದಲ್ಲಿದೆ? ಅದನ್ನ ನೀವು ಮುಟ್ಟಿದ್ರೆ ನಿಮ್ಮ ಕೈ ರೇಖೆಯೇ ಬದಲಾಗಿ ಅದೃಷ್ಟ ಬರುತ್ತಾ? ಜೊತೆಗೆ ತಿಮ್ಮಪ್ಪನ ಮೂರ್ತಿಯ ಹಿಂದೆ ತರ್ಕಕ್ಕೆ ನಿಲುಕದ ಚಿದಂಬರ ರಹಸ್ಯ ಅಡಗಿದೆ. ಇಂದಿಗೂ ತಿಮ್ಮಪ್ಪನ ಮೂರ್ತಿ ಬೆವರ್ತಾ ಇದೆ. ವೆಂಕಟೇಶ್ವರನ ಈ ಮೂರ್ತಿಯ ಹಿಂದೆ ನಿಜವಾದ ಕೂದಲು ಬೆಳೀತಾ ಇದೆ. ವಿಗ್ರಹದ ಒಳಗೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸ್ತಾ ಇದೆ. ಇದಕ್ಕಿಂತಲೂ ಅಚ್ಚರಿಯ ವಿಷಯ ಏನಂದ್ರೆ, ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಎಣ್ಣೆಯೇ ಇಲ್ಲದೆ ದೀಪ ಉರಿತಾ ಇದೆ. ಅದನ್ನು ಯಾರು ಹಚ್ಚಿದ್ರು ಅಂತ ಇಂದಿಗೂ ಯಾರಿಗೂ ಗೊತ್ತೇ ಆಗಿಲ್ಲ. ಈ ಎಲ್ಲಾ ಚಿದಂಬರ ರಹಸ್ಯದ ಎಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಅಲ್ಲದೆ ತಿಮ್ಮಪ್ಪನಿಗೆ ನಾನಾ ಹೆಸರುಗಳಿವೆ, ಅವುಗಳಲ್ಲಿ ನಿಮಗೆ ಇಷ್ಟವಾದ ಹೆಸರನ್ನ ಕಮೆಂಟ್ ಮಾಡಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ತಿಮ್ಮಪ್ಪನ ಭಕ್ತರ ಸಂಖ್ಯೆ ದಿನದಿಂದ ದಿನೇ ಹೆಚ್ಚಾಗುತ್ತಲೇ ಇದೆ. ಅಷ್ಟೇ ಸಂಖ್ಯೆಯಲ್ಲಿ ತಿಮ್ಮಪ್ಪನ ಖಜಾನೆಯೂ ಹೆಚ್ಚಾಗ್ತಿದೆ. ಅಷ್ಟಕ್ಕೂ ತಿಮ್ಮಪ್ಪನ ಈ ಖಜಾನೆಗೆ ಅಷ್ಟು ಸಂಪತ್ತು ಹರಿದು ಬರ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ? ಅದೇ ಹುಂಡಿಯ ಕೆಳಗೆ ಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀಚಕ್ರ. ಹೌದು, ತಿರುಪತಿಗೆ ಆದಿಶಂಕರಾಚಾರ್ಯರು ಭೇಟಿ ನೀಡಿದ್ದಾಗ ವೆಂಕಟೇಶ್ವರನ ದರ್ಶನ ಮಾಡಿ ವಿಷ್ಣು ಪಾದತಿ ಕೇಶಾಂತ ಸ್ತೋತ್ರವನ್ನ ರಚಿಸಿದ್ರು. ಅಷ್ಟೇ ಅಲ್ಲದೆ ಶ್ರೀವಾರಿ ಹುಂಡಿಯ ತಳಭಾಗದಲ್ಲಿ ಧನಾಕರ್ಷಣೆಗಾಗಿ ಶ್ರೀಚಕ್ರ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಪಾದದ ಅಡಿಯಲ್ಲಿ ಜನಾಕರ್ಷಣ ಚಕ್ರವನ್ನ ಸ್ಥಾಪಿಸಿದ್ದು. ಇದರ ಪ್ರಭಾವದಿಂದಲೇ ಇಂದಿಗೂ ತಿರುಪತಿಗೆ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ. ಶ್ರೀಚಕ್ರದಿಂದಾಗಿ ತಿಮ್ಮಪ್ಪನ ಖಜಾನೆಗೆ ಅಪಾರ ಸಂಪತ್ತು ಸಂಗ್ರಹವಾಗ್ತಾ ಇದೆ ಎಂಬ ನಂಬಿಕೆ ಇದೆ. ಇನ್ನು ಇದಕ್ಕೆ ಪೂರಕವೆಂಬಂತೆ ದೇವಾಲಯದ ವಿನ್ಯಾಸಗಳನ್ನ ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಸಹ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪಿಸಿದ್ದ ಸ್ಥಳವಾದ ಶ್ರೀವಾರಿ ಹುಂಡಿಯನ್ನ ಮಾತ್ರ ಶತಶತಮಾನಗಳಿಂದಲೂ ಆ ಜಾಗದಿಂದ ಕದಿಲಿಸಲಿಲ್ಲ. 1939ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಪ್ರಕಟಿಸಿದ್ದ ದಿ ಹೋಲಿ ಶೈನ್ ಆಫ್ ತಿರುಪತಿ ಪುಸ್ತಕದಲ್ಲಿಯೂ ಈ ಬಗ್ಗೆ ಉಲ್ಲೇಖಿಸಿದ್ದು, ಶಂಕರಾಚಾರ್ಯರು ತಿರುಪತಿಯಲ್ಲಿ ಧನಾಕರ್ಷಣ ಚಕ್ರವನ್ನ ಸ್ಥಾಪಿಸಿದರು ಎನ್ನುವ ಉಲ್ಲೇಖವಿದೆ. ತಿರುಪತಿಯಂತೆಯೇ ಶ್ರೀರಂಗಂನಲ್ಲಿಯೂ ಶಂಕರಾಚಾರ್ಯರು ಜನಾಕರ್ಷಣ ಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಎಂಬ ಉಲ್ಲೇಖವಿದೆ. ಆದಿಶಂಕರಾಚಾರ್ಯರು ತಿರುಪತಿಗೆ ಭೇಟಿ ನೀಡಿರುವ ಸಂಗತಿ ಬಗ್ಗೆ ತಿರುಪತಿ ಕ್ಷೇತ್ರ ಮಹಾತ್ಮೆ ಪುಸ್ತಕದಲ್ಲಿಯೂ ಉಲ್ಲೇಖವಿದ್ದು, ತಿರುಪತಿ ದೇವಾಲಯಕ್ಕೆ ಜನಾಕರ್ಷಣೆ ಧನಾಕರ್ಷಣೆ ಹಿಂದಿರುವ ಆ ರಹಸ್ಯ ಆದಿಶಂಕರಾಚಾರ್ಯರು ಸ್ಥಾಪಿಸಿರುವ ಜನಾಕರ್ಷಣೆಯ ಶ್ರೀಚಕ್ರ ಎಂಬ ನಂಬಿಕೆ ಇದೆ. ಇನ್ನು ತಿರುಪತಿ ತಿಮ್ಮಪ್ಪನ ಮೂರ್ತಿಯ ಹಿಂದೆ ಒಂದು ಚಿದಂಬರ ರಹಸ್ಯ ಅಡಗಿದೆ. ದೇವಾಲಯದಲ್ಲಿರುವ ಬಾಲಾಜಿಯ ಜೀವಂತ ಪ್ರತಿಮೆಯನ್ನು ವಿಶೇಷ ಕಲ್ಲಿನಿಂದ ಮಾಡಲಾಗಿದೆ. ಬಾಲಾಜಿಯ ವಿಗ್ರಹವು ಬೆವರ್ತಾ ಇದ್ದು ಹಾಗೂ ಬೆವರಿನ ಹನಿಗಳನ್ನ ನಾವು ವಿಗ್ರಹದ ಮೇಲೆ ಸ್ಪಷ್ಟವಾಗಿ ಕಾಣಬಹುದು. ಬಾಲಾಜಿಯ ಬೆನ್ನನ್ನ ಎಷ್ಟು ಬಾರಿ ಶುಚಿ ಮಾಡಿದ್ರೂ ಸಹ ಅಲ್ಲಿ ತೇವ ಉಳಿಯುತ್ತಲೇ ಇದೆ. ಅದಕ್ಕಾಗಿಯೇ ದೇವಾಲಯದಲ್ಲಿ ತಾಪಮಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಾಗಿದೆ. ಇನ್ನು ವೆಂಕಟೇಶ್ವರನ ತಲೆಯ ಕೂದಲು ನಿಜವಾಗಿದ್ದು ಎಂದು ಹೇಳಲಾಗುತ್ತೆ. ಅದು ಎಂದಿಗೂ ಕೂಡ ಜಟಿಲವಾಗುವುದಿಲ್ಲ ಮತ್ತು ಇಂದಿಗೂ ಕೂಡ ಅದು ಮೃದುವಾಗಿಯೇ ಇದೆ. ಈ ಕೂದಲಿನ ರಹಸ್ಯವನ್ನ ತಿಳಿದುಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಸಹ ಅದರ ರಹಸ್ಯ ಇಂದಿಗೂ ತಿಳಿಯಲು ಸಾಧ್ಯವಾಗಲೇ ಇಲ್ಲ. ಇನ್ನು ವೆಂಕಟೇಶ್ವರ ದೇವರ ವಿಗ್ರಹದ ಬಳಿ ಕಿವಿ ಇಟ್ಟು ನಿಶ್ಶಬ್ದವಾಗಿ ಕೇಳಿದರೆ ಒಳಗಿನಿಂದ ಸಮುದ್ರದ ಅಲೆಯಂತಹ ಶಬ್ದ ಕೇಳಿಸ್ತಾ ಇದೆ ಎಂದು ಹೇಳಲಾಗುತ್ತೆ. ಈ ಧ್ವನಿ ಹೇಗೆ ಮತ್ತು ಯಾರಿಂದ ಬರ್ತಿದೆ ಎಂಬ ರಹಸ್ಯ ಇಂದಿಗೂ ಹಾಗೆಯೇ ಉಳಿದುಕೊಂಡಿದೆ. ಇನ್ನು ಪ್ರತಿ ಗುರುವಾರದಂದು ನಿಜ ರೂಪ ದರ್ಶನಂ ಕಾರ್ಯಕ್ರಮದಲ್ಲಿ ಸ್ವಾಮಿಯ ವಿಗ್ರಹವನ್ನ ಬಿಳಿಯ ಮರದ ಕೊರಡನ್ನು ತೇಯಿದ ಲೇಪನದಿಂದ ಅಲಂಕರಿಸಲಾಗುತ್ತೆ. ಬಳಿಕ ಒಣಗಿದ ಈ ಲೇಪವನ್ನ ಸಿಪ್ಪೆಯಂತೆ ತೆಗೆದು ನಿವಾರಿಸಿದಾಗ ಒಳಭಾಗದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಬಿಂಬವಿರುವುದು ಗೋಚರವಾಗುತ್ತೆ. ಇದೆಲ್ಲದಕ್ಕಿಂತಲ ಅಚ್ಚರಿಯ ವಿಷಯ ಏನಂದ್ರೆ, ಬಾಲಾಜಿಯ ಮುಂದೆ ಒಂದು ದೀಪ ಉರಿತಾ ಇದೆ. ಆಶ್ಚರ್ಯವೇನೆಂದ್ರೆ, ಈ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಹಾಕೋದಿಲ್ಲ. ಯಾರು ಮೊದಲು ಈ ದೀಪವನ್ನ ಯಾವಾಗ ಹಚ್ಚಿದ್ರು ಎಂಬುದು ಕೂಡ ತಿಳಿದು ಬಂದಿಲ್ಲ.
ಇನ್ನು ಪಚ್ಚೆ ಹೆಸರಿನ ಕರ್ಪೂರವನ್ನ ಭಗವಾನ್ ಬಾಲಾಜಿಗೆ ಅನ್ವಯಿಸಲಾಗುತ್ತೆ. ಈ ಕರ್ಪೂರದ ಬಗ್ಗೆ ಹೇಳೋದಾದ್ರೆ ಇದನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದ್ರೆ ಕೆಲವು ಸಮಯದಲ್ಲಿ ಕಲ್ಲು ಬಿರುಕು ಬೀಳುತ್ತೆ. ಆದ್ರೆ ಈ ಅದ್ಭುತವಾದ ಕರ್ಪೂರವು ಬಾಲಾಜಿಯ ವಿಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಬಾಲಾಜಿ ನಿಂತಿರುವಂತೆ ಕಂಡು ಬಂದರೂ ಸಹ ಹೊರಗಿನಿಂದ ನೋಡಿದ್ರೆ ಬಲಭಾಗದ ಮೂಲೆಯಲ್ಲಿ ನಿಂತಿರುವಂತೆ ತೋರುತ್ತೆ. ಇದು ತಿರುಪತಿ ಬಾಲಾಜಿ ವಿಗ್ರಹದ ಅದ್ಭುತ ವಿಶೇಷವಾಗಿದೆ. ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿದಾಗ ಈ ಎಲ್ಲಾ ರಹಸ್ಯಗಳನ್ನ ಗಮನಿಸಬಹುದು. ಆದ್ರೆ ಇದರ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕೋಲನ್ನ ಇಡಲಾಗಿದೆ. ಈ ಕೋಲಿನಿಂದಲೇ ಬಾಲಾಜಿ ಅಂದರೆ ವಿಷ್ಣುವಿಗೆ ಬಾಲ್ಯದಲ್ಲಿ ಹೊಡೆಯಲಾಗಿದೆ ಎಂದು ಹೇಳಲಾಗುತ್ತೆ. ಈ ಕೋಲಿನಿಂದ ಭಗವಂತನ ಗಲ್ಲಕ್ಕೆ ಪೆಟ್ಟು ಬಿದ್ದಿದ್ದು, ಇದೇ ಕಾರಣಕ್ಕೆ ಅವನ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟ್ ಅನ್ನ ಪ್ರತಿದಿನ ಹಚ್ಚಲಾಗ್ತಾ ಇದೆ. ಇನ್ನು ಈ ದೇವರ ರೂಪದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತೆ. ಅದಕ್ಕಾಗಿಯೇ ಬಾಲಾಜಿ ಪುರುಷ ಮತ್ತು ಮಹಿಳೆಯ ಬಟ್ಟೆಯನ್ನ ಧರಿಸಿ ವಿಗ್ರಹದ ಅಲಂಕಾರ ಮಾಡುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಬಾಲಾಜಿಯನ್ನು ಪ್ರತಿದಿನ ಕೆಳಗೆ ಧೋತಿ ಮತ್ತು ಮೇಲೆ ಸೀರೆಯಿಂದ ಅಲಂಕರಿಸಲಾಗಿದೆ. ಶ್ರೀ ವಿಷ್ಣುವು ತಿರುಮಲದಲ್ಲಿರುವ ಸ್ವಾಮಿ ಪುಷ್ಕರಣಿ ಕುಂಡದ ದಡದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದನು ಎಂದು ಹೇಳಲಾಗುತ್ತೆ. ಇಂದಿಗೂ ಈ ಕುಂಡ ಅಸ್ತಿತ್ವದಲ್ಲಿದೆ. ಅದರ ನೀರಿನಿಂದಲೇ ದೇವಾಲಯದ ಪ್ರತಿಯೊಂದು ಕಾರ್ಯಗಳನ್ನ ಮಾಡಲಾಗ್ತಾ ಇದೆ. ಇಂದಿಗೂ ನೀವು ತಿರುಪತಿಯಲ್ಲಿ ಈ ಕುಂಡವನ್ನ ನೋಡಬಹುದು. ಇನ್ನು ತಿಮ್ಮಪ್ಪನಿಗೆ ನೈವೇದ್ಯವಾಗಿ ಅರ್ಪಿಸಲು ಬಳಸಲಾಗುವ ಹಾಲು, ಹೂವು, ಬೆಣ್ಣೆ, ತುಪ್ಪ ಮೊದಲಾದವುಗಳನ್ನ ತಿರುಮಲದಿಂದ 23 ಕಿಲೋಮೀಟರ್ ದೂರವಿರುವ ಗ್ರಾಮವೊಂದರಿಂದ ಶತಶತಮಾನಗಳಿಂದ ತರಿಸಲಾಗ್ತಾ ಇದೆ. ಅಲ್ಲಿನ ಸಾಮಗ್ರಿಗಳನ್ನ ಬಿಟ್ರೆ ಮಿಕ್ಕ ಏನನ್ನು ಬಳಸಲಾಗುವುದಿಲ್ಲ. ಗರ್ಭಗುಡಿಯಲ್ಲಿ ದೇವರ ಮೂರ್ತಿಗಾಗಿ ಬಳಸಲ್ಪಡುವ ಹೂಗಳನ್ನ ಅಲ್ಲಿಂದ ಹೊರಗೆ ತರೋದಿಲ್ಲ. ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಜಲಪಾತ ಹೊಂದಿದ್ದು ಹೂವನ್ನ ಅಲ್ಲಿಯೇ ಹಾಕಲಾಗುತ್ತೆ. ಅಚ್ಚರಿ ಅಂದ್ರೆ ಸ್ವಾಮಿಯ ಪೂಜೆಗಾಗಿ ಉಪಯೋಗಿಸಿದ ಹೂವನ್ನ ಸ್ವಾಮಿಯ ವಿಗ್ರಹದ ಹಿಂಭಾಗದ ನೀರಿನಲ್ಲಿ ಹಾಕಿದ ಬಳಿಕ ಪೂಜಾರಿಗಳು ಆ ದಿನವಿಡೀ ದೇವರ ವಿಗ್ರಹದ ಹಿಂಭಾಗವನ್ನ ನೋಡೋದಿಲ್ಲ. ಪವಾಡವೆಂಬಂತೆ ಮಾರನೆಯ ದಿನ ಅಲ್ಲಿದ್ದ ಹೂಗಳು ಮಾಯವಾಗಿ ಬಿಡುತ್ತೆ. ಅಲ್ಲದೆ ಪ್ರತಿದಿನ ಸರಿಸುಮಾರು 1.5 ಲಕ್ಷದಷ್ಟು ಲಡ್ಡುಗಳನ್ನ ತಯಾರಿಸಲಾಗುತ್ತೆ. ಪ್ರತಿದಿನ ಈ ದೇವಸ್ಥಾನದಲ್ಲಿ 1.5 ಲಕ್ಷದಷ್ಟು ಲಡ್ಡುಗಳು ಪ್ರಸಾದದ ರೂಪದಲ್ಲಿ ಮಾರಾಟವಾಗುತ್ತೆ. ಹೇಗೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ವಿಗ್ರಹದಿಂದ ಹಿಡಿದು ದೇವಾಲಯದ ಸುತ್ತಮುತ್ತಲೂ ಇಂತಹ ರಹಸ್ಯಗಳಿವೆ. ಈ ರಹಸ್ಯಗಳು ಇಂದಿಗೂ ರಹಸ್ಯಗಳಾಗಿಯೇ ಉಳಿದಿವೆ. ಇನ್ನು ತಿಮ್ಮಪ್ಪನಿಗೆ ನೈವೇದ್ಯವಾಗಿ ಅರ್ಪಿಸಲು ಬಳಸಲಾಗುವ ಹಾಲು, ಹೂವು, ಬೆಣ್ಣೆ, ತುಪ್ಪ ಮೊದಲಾದವುಗಳನ್ನ ತಿರುಮಲದಿಂದ 23 ಕಿಲೋಮೀಟರ್ ದೂರವಿರುವ ಗ್ರಾಮವೊಂದರಿಂದ ಶತಶತಮಾನಗಳಿಂದ ತರಿಸಲಾಗ್ತಾ ಇದೆ. ಅಲ್ಲಿನ ಸಾಮಗ್ರಿಗಳನ್ನ ಬಿಟ್ರೆ ಮಿಕ್ಕ ಏನನ್ನು ಬಳಸಲಾಗುವುದಿಲ್ಲ. ಗರ್ಭಗುಡಿಯಲ್ಲಿ ದೇವರ ಮೂರ್ತಿಗಾಗಿ ಬಳಸಲ್ಪಡುವ ಹೂಗಳನ್ನ ಅಲ್ಲಿಂದ ಹೊರಗೆ ತರೋದಿಲ್ಲ. ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಜಲಪಾತ ಹೊಂದಿದ್ದು ಹೂವನ್ನ ಅಲ್ಲಿಯೇ ಹಾಕಲಾಗುತ್ತೆ. ಅಚ್ಚರಿ ಅಂದ್ರೆ ಸ್ವಾಮಿಯ ಪೂಜೆಗಾಗಿ ಉಪಯೋಗಿಸಿದ ಹೂವನ್ನ ಸ್ವಾಮಿಯ ವಿಗ್ರಹದ ಹಿಂಭಾಗದ ನೀರಿನಲ್ಲಿ ಹಾಕಿದ ಬಳಿಕ ಪೂಜಾರಿಗಳು ಆ ದಿನವಿಡೀ ದೇವರ ವಿಗ್ರಹದ ಹಿಂಭಾಗವನ್ನ ನೋಡೋದಿಲ್ಲ. ಪವಾಡವೆಂಬಂತೆ ಮಾರನೆಯ ದಿನ ಅಲ್ಲಿದ್ದ ಹೂಗಳು ಮಾಯವಾಗಿ ಬಿಡುತ್ತೆ. ಅಲ್ಲದೆ ಪ್ರತಿದಿನ ಸರಿಸುಮಾರು 1.5 ಲಕ್ಷದಷ್ಟು ಲಡ್ಡುಗಳನ್ನ ತಯಾರಿಸಲಾಗುತ್ತೆ. ಪ್ರತಿದಿನ ಈ ದೇವಸ್ಥಾನದಲ್ಲಿ 1.5 ಲಕ್ಷದಷ್ಟು ಲಡ್ಡುಗಳು ಪ್ರಸಾದದ ರೂಪದಲ್ಲಿ ಮಾರಾಟವಾಗುತ್ತೆ. ಹೇಗೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ವಿಗ್ರಹದಿಂದ ಹಿಡಿದು ದೇವಾಲಯದ ಸುತ್ತಮುತ್ತಲೂ ಇಂತಹ ರಹಸ್ಯಗಳಿವೆ. ಈ ರಹಸ್ಯಗಳು ಇಂದಿಗೂ ರಹಸ್ಯಗಳಾಗಿಯೇ ಉಳಿದಿವೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.